Welcome back everyone to my channel Taj Edu Edge online classes. This is the part 2 of teaching aptitude. In this video I am covering effective teaching. Effective teaching concept. So effective teaching anta bandaga ಏನೇ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಎಫೆಕ್ಟಿವ್ ಟೀಚಿಂಗ್ ಅಂದರೆ ಏನು? ಈಗ ನೋಡಿ, ವೆನ್ ವಿ ಆರ್ ಟೀಚಿಂಗ್, ಓಕೆ, ಸಕ್ಸಸ್ಫುಲ್ ಆಗಿ ಟೀಚ್ ಮಾಡಬೇಕು. ಕರೆಕ್ಟ್? ದಟ್ ವಾಟ್ ಎವರ್ ವಿ ಆರ್ ಟೀಚಿಂಗ್ ಶುಡ್ ಫೆಸಿಲಿಟೇಟ್ ಲರ್ನಿಂಗ್. ಕರೆಕ್ಟ್? ಫೆಸಿಲಿಟೇಟ್ ಲರ್ನಿಂಗ್. ಐ ಹೋಪ್ ದಟ್ ಯು ಕ್ಯಾನ್ ವ್ಯೂ ದಟ್. ಐ ಆಮ್ ಯೂಸಿಂಗ್ ಸ್ಮಾಲ್ ಹ್ಯಾಂಡ್ ರೈಟಿಂಗ್. ಓಕೆ, ಹೆಲ್ಪಿಂಗ್ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್. ಹೌದಲ್ವಾ? ಈಗ ನಾನೇ ಪಾಠ ಮಾಡುವಾಗ ನೀವೇನು ಕಲಿತಾ ಇದ್ದೀರೋ ಅದು ಕ್ಲಿಯರಾಗಿ ನಿಮಗೆ ಅರ್ಥ ಆಗಬೇಕು. ಹೌದಾ? ಕ್ರಿಟಿಕಲಾಗಿ ನೀವು ಥಿಂಕ್ ಮಾಡುವಷ್ಟು ಆಗಬೇಕು. ರೈಟ್? ಆ್ಯಂಡ್ ನೀವು ಕಲ್ತಿರುವಂಥ ನಾಲೆಜನ್ನು ಅಲ್ಟಿಮೇಟ್ಲಿ ಎಕ್ಸಾಮಲ್ಲಿ ಅಪ್ಲೈ ಮಾಡೋ ರೀತಿ ಆಗಬೇಕು. ಕರೆಕ್ಟ್ ತಾನೆ? ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಅ ಎಫೆಕ್ಟಿವ್ ಟೀಚಿಂಗ್. ಸೊ ಎಫೆಕ್ಟಿವ್ ಟೀಚಿಂಗ್ ಈಸ್ ಫೆಸಿಲಿಟೇಟಿಂಗ್ ಲರ್ನಿಂಗ್, ಹೆಲ್ಪಿಂಗ್ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್ ಕ್ಲಿಯರ್ಲಿ, enhancing critical thinking and apply the knowledge. Okay, so illénagutte andre it's not only about delivering the content, ನನ್ನ ಹತ್ರ ಏನೋ ಕಂಟೆಂಟ್ ಇದೆ, ಆ ಕಂಟೆಂಟನ್ನು ನಾನು ನಿಮಗೆ ಜಸ್ಟ್ ಹೇಳಿಬಿಟ್ರೆ ಅದಾಗಲ್ಲ. ಬಟ್ ಐ ನೀಡ್ ಟು ಕ್ರಿಯೇಟ್ ಅನ್ ಎನ್ವಾನ್ಮೆಂಟ್ ವೇರ್ ಸ್ಟೂಡೆಂಟ್ಸ್ actively learn and grow. ಹೌದಲ್ವಾ? ಆ್ಯಕ್ಟಿವ್ ಆಗಿ ಅವ್ರು ಕಲಿಬೇಕು, ಜೊತೆಗೆ ಬೆಳಿಬೇಕು. ಆ ರೀತಿ ಎನ್ವೈರನ್ಮೆಂಟ್ನ ನಾವು ಕ್ರಿಯೇಟ್ ಮಾಡಿದ್ರೆ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅನ್ ಎಫೆಕ್ಟಿವ್ ಟೀಚಿಂಗ್. ಸೊ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್? ಇಲ್ಲಿಂದ ಕ್ವೆಶನ್ಸ್ ಕೇಳುವಂಥದ್ದು ನಿಮಗೆ. ಎಫೆಕ್ಟಿವ್ ಟೀಚಿಂಗ್ ಅಂದರೆ ಏನು ಅನ್ನೋದು ಕೇಳಲ್ಲ ಅವರು. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅನ್ ಎಫೆಕ್ಟಿವ್ ಟೀಚಿಂಗ್ ಅಂತ ಕೇಳ್ತಾರೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆ್ಯನ್ effective teaching. So characteristics of an effective teaching anta bandaga, first clarity of objectives. ಟೀಚರು ಕ್ಲಿಯರ್ ಆಗಿ ಮಕ್ಕಳು ಏನು ಕಲಿಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕು ಫಸ್ಟು. ಅವಾಗ ನಾವೇನು ಮಾಡ್ತೀವಿ, ಅದನ್ನು ಲರ್ನಿಂಗ್ ಔಟ್ಕಮ್ನ, ಈಗ ನಮ್ಮ ಹತ್ರ ನಾವು ಸಿಲೆಬಸ್ಸನ್ನು ಕವರ್ ಮಾಡುವಾಗ ಅಲ್ಟಿಮೇಟ್ ಲರ್ನಿಂಗ್ ಔಟ್ಕಮ್ ಏನು, ಅವ್ರು ಆ್ಯಕ್ಚುಲಿ ಏನು ಕಲಿಬೇಕು. ಈಗ ನಾನೇ ನಿಮಗೆ ಪಾಠ ಮಾಡುವಾಗ ಈ ವಿಡಿಯೋ ನಾನು ಮಾಡಿದ್ಮೇಲೆ ಅಲ್ಟಿಮೇಟ್ಲಿ ನೀವು ಏನು ಕಲ್ತಿರಬೇಕು, ಅಲ್ಟಿಮೇಟ್ಲಿ ನೀವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಫೆಕ್ಟಿವ್ ಟೀಚಿಂಗ್ ಕಲ್ತಿರ್ಬೇಕು. ಇಲ್ಲಿ ದಟ್ ಈಸ್ ಕ್ಲಾರಿಟಿ ಆಫ್ ಆಬ್ಜೆಕ್ಟಿವ್. ನಾನು ಏನು ಹೇಳ್ಕೊಡುವಂಥ ಪ್ರಯತ್ನ ನಿಮಗೆ ಪಡ್ತಾ ಇದ್ದೀನಿ ಅನ್ನೋವಂಥದ್ದು. ಸೆಕೆಂಡ್ ಒನ್ ಇಸ್ ದಟ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಹೌದಾ? ನೋಡಿ, ಕಮ್ಯುನಿಕೇಷನ್ ಸ್ಕಿಲ್ಸ್ ಈಸ್ ನಾಟ್ ಓನ್ಲಿ ಅಬೌಟ್ ಸ್ಪೀಕಿಂಗ್ ವೆಲ್ ಆರ್ ಹ್ಯಾವಿಂಗ್ ಅ ಮಲ್ಟಿಲಿಂಗ್ವಲ್ ಆಗಿರುವಂಥದ್ದಲ್ಲ. ನಾನು 2-3 ಲ್ಯಾಂಗ್ವೇಜಲ್ಲಿ ಮಾತಾಡೋಕ್ಕೆ ಸಾಧ್ಯ ಇದೆ. ನಾನು ಕನ್ನಡದಲ್ಲಿ, ಇಂಗ್ಲೀಷಲ್ಲಿ, ಹಿಂದಿನಲ್ಲಿ ಮಾತಾಡ್ತೀನಿ. ನಾಟ್ ಲೈಕ್ ದ್ಯಾಟ್. ಎಫೆಕ್ಟಿವ್ ಟೀಚರ್ ಯಾರು ಅಂದರೆ ಹೂ ಕ್ಯಾನ್ ಎಕ್ಸ್ಪ್ಲೇನ್ ದ ಐಡಿಯಾ ಇನ್ ಸಿಂಪಲ್ ವೇ. ಓಕೆ, ಎಷ್ಟೇ ದೊಡ್ಡ ಕಷ್ಟಕರ ಟಾಪಿಕ್ ಇರಲಿ ಅದನ್ನು ಸಿಂಪಲ್ಲಾಗಿ, ಆರ್ಗನೈಸ್ಡ್ ಆಗಿ, ಮಕ್ಕಳಿಗೆ ಅರ್ಥ ಆಗುವಂತಹ ರೀತಿಯಲ್ಲಿ, ಅವ್ರಿಗೆ ಅರ್ಥ ಆಗುವಂಥ ಲ್ಯಾಂಗ್ವೇಜಲ್ಲಿ ಹೇಳ್ಕೊಡುವಂಥದ್ದನ್ನು ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತೀವಿ ನಾವು. ಮೂರನೇದು ನಾಲೆಜ್ ಆಫ್ ಸಬ್ಜೆಕ್ಟ್ ಮ್ಯಾಟರ್ ಇರಬೇಕಾ? ನಾವೇನು ಮಕ್ಳಿಗೆ ಹೇಳ್ಕೊಡ್ತಾ ಇದ್ದೀವಿ ಅದ್ರ ಬಗ್ಗೆ ನಾಲೆಜ್ ನಮಗೆ ಗೊತ್ತಿರಬೇಕಾ? ನಮಗಿರ್ಬೇಕು ತಾನೆ. ನಮಗೆ ಡೀಪ್ ಆ್ಯಂಡ್ ಅಪ್ಡೇಟೆಡ್ ನಾಲೆಜ್ ಇರಬೇಕು. ದಟ್ ಈಸ್ ದ ರಿಯಾಲಿಟಿ. ನೋಡಿ, ನಮಗೆ ಯಾಕೆ KCET NET ಮಾಡಿ ಅಂತ ಹೇಳ್ತಾರೆ? ಬಿಕಾಸ್ ವಿ ಶುಡ್ ಹ್ಯಾವ್ ಎ ಡೀಪ್ ನಾಲೆಜ್ ಅಂತ. ಈಗ ನೀವೆಲ್ಲ ಓದ್ತಾ ಇದ್ದೀರಾ KCET NETಗೋಸ್ಕರ. ಓದ್ತಾ ನಮಗೇನು ರಿಯಲೈಸ್ ಆಗುತ್ತೆ ಅಂದರೆ, ಅಯ್ಯೋ, ನಾನು PGನಲ್ಲಿ ಓದ್ದಾಗಲೂ ಈಗ ನಾನು KCET NETಗೆ ಓದ್ತಾ ಇರೋದು ಎಷ್ಟು ಡೀಪ್ ನಾಲೆಜ್ ಗೇನ್ ಮಾಡ್ತಾ ಇದ್ದೀನಿ ನಾನು ಅಂತ. ಹೌದಲ್ವಾ? ನೋಡಿ, ಈ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ದಾಗ ನಾವು ಓದಿ ಮಕ್ಳಿಗೆ ಹೇಳ್ಕೊಡ್ತೀವಿ. ಅದು ನಮ್ಮ ಡೀಪ್ ಆ್ಯಂಡ್ ಅಪ್ಡೇಟೆಡ್ ನಾಲೆಜ್ ಇದೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಮ್ಮನ್ನು ಇಂಪ್ರೂವ್ ಮಾಡುತ್ತೆ. ಅದ್ರ ಜೊತೆ ನಮ್ಮ ಎಕ್ಸ್ಪರ್ಟೈಸ್ ಸ್ಟೂಡೆಂಟ್ಸಿಗೆ ನಾವೇನು ಹೇಳ್ಕೊಡ್ತೀವಿ ಅದನ್ನು ಇಂಪ್ರೂವೈಸ್ ಮಾಡುತ್ತೆ. ಹೌದಲ್ವಾ? ಕಾನ್ಫಿಡೆಂಟಾಗಿ ನಾವು ಟೀಚ್ ಮಾಡೋದಕ್ಕೆ. ಹೌದಾ? ಆ್ಯಂಡ್ ಅಕ್ಯುರೇಟಾಗಿ ಟೀಚ್ ಮಾಡಬೇಕು.
ಸರಿಯಾದ ರೀತಿಯಲ್ಲಿ ಸರಿಯಾದ ಪರ್ಸ್ಪೆಕ್ಟಿವ್ನಲ್ಲಿ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ಆಮೇಲೆ ಸ್ಟೂಡೆಂಟ್ ಸೆಂಟರ್ಡ್ ಅಪ್ರೋಚ್. ನೋಡಿ, ಸ್ಟೂಡೆಂಟ್ ಸೆಂಟರ್ಡ್ ಅಪ್ರೋಚ್ ಅಂದಾಗ ಮಕ್ಕಳು ಪ್ರತಿಯೊಂದು ಎರಾದಲ್ಲಿ ಡಿಫ್ರೆಂಟ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅವರ ನೀಡೇನು, ಇಂಟ್ರೆಸ್ಟ್ ಏನು ಅಲ್ವಾ, ಅವ್ರ ಎಬಿಲಿಟೀಸ್ ಏನು. ಕೆಲವರು ಸ್ಲೋ ಲರ್ನರ್ಸ್ ಇರ್ತಾರೆ, ಕೆಲವರು ಫಾಸ್ಟ್ ಲರ್ನರ್ಸ್ ಇರ್ತಾರೆ. ಓಕೆ, ಹೆಂಗೆ ನಾವು ಆ್ಯಸ್ ಎ ಟೀಚರ್ಸ್ ಯಾವ ರೀತಿ ಹೇಳ್ಕೊಡೋದಕ್ಕೆ ಸಾಧ್ಯ, ಎಷ್ಟು ಮಕ್ಕಳಿಗೆ ಹೇಳ್ಕೊಟ್ಟು ಯಾವ ರೀತಿ ಅವ್ರನ್ನ ಅರ್ಥ ಮಾಡಿಸೋದಕ್ಕೆ ಸಾಧ್ಯ. ಈಗ ನೀವು ಓದ್ತಾ ಇರೋರು, ಈ ವಿಡಿಯೋಸ್ ಓದ್ತಾ ಇರೋರಲ್ಲಿ, ನೋಡ್ತಾ ಇರೋರಲ್ಲಿ ಕೆಲವರು ಆಲ್ರೆಡಿ ತುಂಬ ಸಲ ಕೆಸೆಟ್ NETಗೆ ಓದಿರೋರು, ಬೇರೆ ವೀಡಿಯೋಸ್ಗಳಿಂದ ಕಲ್ತಿರೋರು ಇರ್ತೀರ. ಕೆಲವರು ಜಸ್ಟ್ ಇವತ್ತು ಫಸ್ಟ್ ಟೈಮು ಕೆಸೆಟ್ ಬರೆಯೋಕ್ಕೆ ಅಥವಾ NET ಬರೆಯೋಕ್ಕೋಸ್ಕರ ಓದ್ತಾ ಇರೋರು ಇರ್ತೀರ. ಸೊ ಈಗ ನಾನು ಹೇಳ್ಕೊಡುವಾಗ ಎಕ್ಸ್ಪರ್ಟ್ಸ್ ಲೆವೆಲಲ್ಲಿ ಹೇಳ್ಕೊಡೋಕ್ಕಾಗಲ್ಲ. ಸಿಂಪಲ್ ಲೆವೆಲಲ್ಲಿ ಈವನ್ ನೀವು ಫಸ್ಟ್ ಟೈಮ್ ಓದ್ತಾ ಇರೋ ವ್ಯಕ್ತಿಗೂ ಅರ್ಥ ಆಗಬೇಕು, ಆ ರೀತಿ ಹೇಳ್ಕೊಡ್ಬೇಕಾಗತ್ತೆ, ರೈಟ್. ಸೊ ಇಲ್ಲಿ ಸ್ಟೂಡೆಂಟ್ ಪರ್ಸ್ಪೆಕ್ಟಿವ್ನ ಅರ್ಥ ಮಾಡ್ಕೊಳ್ಬೇಕು. ಅವರ ಅವಶ್ಯಕತೆಗಳು, ಅವರ ಇಂಟ್ರೆಸ್ಟು, ಅವ್ರ ಎಬಿಲಿಟೀಸ್ ಎಷ್ಟಿದೆ, ನನಗೆ ಎಷ್ಟು ಬರುತ್ತೆ ಅನ್ನೋದಲ್ಲ, ನನಗೆ ಎಷ್ಟು ಬೇಕಾದರೂ ಬರ್ಬೋದು. ಓಕೆ, ನನಗೆ ಎಷ್ಟು ನಾಲೆಜ್ ಇದೆ ಅನ್ನೋದು ಬೇಡ, ಮಕ್ಕಳಿಗೆ ಯಾವ ರೀತಿ ಹೇಳಿಕೊಟ್ರೆ ಅರ್ಥ ಆಗುತ್ತೆ ಅನ್ನೋದು ಇಂಪಾರ್ಟೆಂಟು. ನೆಕ್ಸ್ಟ್, ಇಂಟರ್ಯಾಕ್ಟಿವ್ ಆ್ಯಂಡ್ ಎಂಗೇಜಿಂಗ್ ಮೆಥಡ್ಸ್. ಕರೆಕ್ಟ್. ಈಗ ಕ್ವೆಶನ್ಸ್ ಕೇಳುವಂಥದ್ದು, ಡಿಸ್ಕಷನ್ ಮಾಡುವಂಥದ್ದು, ಅಲ್ಟಿಮೇಟ್ಲಿ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಷನ್ ಇರಬೇಕು. ಹೌದಾ? ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ಇದ್ದರೆ ಮಕ್ಕಳು ಕಲಿತಾರೆ. ಒನ್ ವೇ ಆಫ್ ಟೀಚಿಂಗಲ್ಲಿ ಮಕ್ಕಳು ಏನೂ ಕಲಿಯೋದಿಲ್ಲ. ನೆಕ್ಸ್ಟು, ಯೂಸ್ ಆಫ್ ಟೀಚಿಂಗ್ ಏಡ್ಸ್ ಆ್ಯಂಡ್ ICT. ನೋಡಿ, ಈಗ ನಾನು ಒಂದು ನೋಟ್ MS ಆಫೀಸ್ ನೋಟ್ ಪ್ಯಾಡ್ ಯೂಸ್ ಮಾಡಿಕೊಂಡು ಅದರಲ್ಲಿ ಬರೀತಾ ಎಕ್ಸ್ಪ್ಲೇನ್ ಮಾಡ್ತಾ ಇರೋದ್ರಿಂದ ನೀವು ಏನು ತಿಳ್ಕೊಳ್ತಾ ಇದ್ದೀರೋ ಅದು ನಿಮ್ಮ ಮೈಂಡಲ್ಲಿ ಎಲ್ಲೋ ಒಂದು ಕಡೆ ಸ್ಟೋರ್ ಆಗ್ತಾಯಿದೆ. ಅದೇ ನಾನು ಜಸ್ಟ್ ಒಂದು ನೋಟ್ಸ್ ಮಾಡಿಬಿಟ್ಟು ಥಿಯೋರಿಟಿಕಲ್ಲಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಅದು ಸರಿ ಹೋಗ್ದಲ್ಲೇ ಇರ್ಬೋದು. ಅಂದರೆ ನಾವು ಮಕ್ಕಳಿಗೆ ತಕ್ಕ ಹಾಗೆ, ಅಂದರೆ ಕಲಿಯುವಂಥವರಿಗೆ ಲರ್ನರ್ಸಿಗೆ ತಕ್ಕ ಹಾಗೆ ನಾವು ಟೀಚಿಂಗ್ ಏಡ್ಸನ್ನು, ICT ಅಂದರೆ ಏನು, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿನ ಯೂಸ್ ಮಾಡಬೇಕಾಗುತ್ತೆ. ಅದರಲ್ಲಿ ಲೈಕ್ ವಿಷುವಲ್ ಏಡ್ಸ್ ಯೂಸ್ ಮಾಡುವಂಥದ್ದು, ಟೆಕ್ನಾಲಜಿನ ಯೂಸ್ ಮಾಡುವಂಥದ್ದು, ಆಮೇಲೆ ಎಕ್ಸಾಂಪಲ್ಸ್ನ ಯೂಸ್ ಮಾಡುವಂಥದ್ದು. ಅದರಿಂದ ಮಕ್ಕಳಿಗೆ ಲರ್ನಿಂಗ್ ಅನ್ನೋದೇನಿದೆ ನೋಡಿ, ಲರ್ನಿಂಗ್ ಅನ್ನೋದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಜೊತೆಗೆ ನಾವು ಟೀಚಿಂಗ್ ಅನ್ನೋದು ಎಫೆಕ್ಟಿವ್ ಆಗಿರುತ್ತೆ. ಹೌದಾ? ಸೊ ಅಷ್ಟು. ನೆಕ್ಸ್ಟು 7th ಪಾಯಿಂಟ್, ಎನ್ಕರೇಜ್ ಮಾಡಬೇಕು ಯಾವುದನ್ನು, ಕ್ರಿಟಿಕಲ್ ಥಿಂಕಿಂಗ್. ಮಕ್ಕಳು ಎಲ್ಲದನ್ನು ಎಕ್ಸೆಪ್ಟ್ ಮಾಡ್ಕೊಂಡು ಬಿಡಬಾರ್ದು. ಅವರು ಪ್ರಶ್ನೆಗಳನ್ನು ಕೇಳಬೇಕು. ವಾಟ್, ವೈ, ಹೌ, ವೆನ್, ಹೂ, ಈ ರೀತಿ ಕ್ವೆಶನ್ಸ್ಗಳನ್ನು ಕೇಳುವಂಥ ಕ್ಯಾಪಬಿಲಿಟಿ ಅವ್ರಿಗೆ ಬರಬೇಕು. ಅಂದರೆ ರೀಸ್ನಿಂಗ್ ಬರಬೇಕು ಮಕ್ಕಳಿಗೆ, ಕ್ರಿಯೇಟಿವಿಟಿ ಬರಬೇಕು, ಪ್ರಾಬ್ಲಮ್ ಸಾಲ್ವಿಂಗ್ ಬರಬೇಕು ಅಲ್ವಾ. ಜಸ್ಟ್ ಓದ್ಕೊಂಡು ಅದನ್ನು ಮೆಮೊರೈಸ್ ಆಗೋ ರೀತಿ ಮಾಡಬಾರ್ದು ಮಕ್ಕಳಿಗೆ. ಸೊ ಎನ್ಕರೇಜ್ ಕ್ರಿಟಿಕಲ್ ಥಿಂಕಿಂಗ್. ಜೊತೆಗೆ 8th ಪಾಯಿಂಟ್, ಫೀಡ್ಬ್ಯಾಕ್ ಕೊಡಬೇಕು. ನಾವು ಟೆಸ್ಟ್ನೆಲ್ಲ ಯಾಕೆ ಮಾಡ್ತೀವಿ? ಟೆಸ್ಟ್ ಮಾಡೋದೇ ಮಕ್ಕಳಿಗೆ ಅವ್ರ ಬಗ್ಗೆ ತಿಳ್ಕೊಳ್ಳಿ, ಅವರ ಸ್ಟ್ರೆಂತ್ ವೀಕ್ನೆಸ್ನೆಲ್ಲ ತಿಳ್ಕೊಳ್ಳಿ ಅಂತ ತಾನೆ. ಸ್ಟ್ರೆಂತ್ ವೀಕ್ನೆಸ್ನ ಬಗ್ಗೆ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಅವ್ರು ಎಲ್ಲಿ ಇಂಪ್ರೂವೈಸೇಷನ್ ಮಾಡ್ಕೊಳ್ಬೇಕಾಗಿದೆ ಅದನ್ನು ಕೂಡ ನಾವು ಹೇಳ್ಕೊಡ್ಬೇಕು, ರೈಟ್. ನೆಕ್ಸ್ಟು, ಆಪರ್ಚುನಿಟಿ ಕೊಡಬೇಕು ಅವರಿಗೆ. ಇಂಪ್ರೂವೈಸೇಷನ್ಗೆ ಹೇಳ್ಕೊಡೋದು ಮಾತ್ರ ಅಲ್ಲ, ಆಪರ್ಚುನಿಟಿನೂ ಕೊಡಬೇಕು. ಆಮೇಲೆ ಅಡಾಪ್ಟಬಿಲಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ. ಈಗ ಸಿಚುವೇಶನ್ಸ್ ಡಿಫರ್ ಆಗ್ತಾ ಇದೆ, ಟೀಚರ್ಸು ಸ್ಟೂಡೆಂಟ್ಸು ರಿಲೇಷನ್ಶಿಪ್ ಡಿಫರ್ ಆಗ್ತಾ ಇದೆ, ರೈಟ್. ನಾವು ಹೊಸದಾಗಿ ಬರ್ತಾ ಇರುವಂಥ ಟೀಚಿಂಗ್ ಮೆಥಡ್ಸನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು. ಸ್ಟೂಡೆಂಟ್ಸ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ನ ಅರ್ಥ ಮಾಡ್ಕೊಳ್ಬೇಕು, ಅವರ ಮೂಡ್ಸನ್ನು, ಆಮೇಲೆ ಅವರ ಲರ್ನಿಂಗ್ ಪೇಸ್ ಇರುತ್ತಲ್ಲ, ಸ್ಪೀಡ್ ಆಫ್ ಲರ್ನಿಂಗ್, ಅದನ್ನು ಅರ್ಥ ಮಾಡ್ಕೊಳ್ಬೋದು. ಆಮೇಲೆ ಈಗ ನೋಡಿ, ಈಗ ನಾನು ನಿಮಗೆ ಪಾಠ ಮಾಡುವಾಗ ನಿಮಗೆ ವಿಡಿಯೋ ನಾನು ಫಾಸ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತ ಅನಿಸಿದ್ರೆ, ನೀವು ವಿಡಿಯೋ ಸೆಟ್ಟಿಂಗಲ್ಲಿ ಸ್ಪೀಡನ್ನು ಲೆವೆಲನ್ನು ಸ್ಲೋ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡ್ಬೋದು. ಆದರೆ ಕ್ಲಾಸ್ ರೂಮಲ್ಲಿ ನಾವು ಹೇಳ್ಕೊಡುವಾಗ ಈ ರೀತಿ ನಾನು ಫಾಸ್ಟಾಗಿ ಹೇಳ್ಕೊಟ್ರೆ ಮಕ್ಳಿಗೆ ಅರ್ಥ ಆಗುತ್ತಾ? ಇಲ್ಲ. ಸೊ ಅಲ್ಲಿ ಲೆವೆಲ್ ಪೇಸ್ ಆಫ್ ಲರ್ನಿಂಗ್
ಟೀಚಿಂಗ್ ಈಸ್ ಡಿಫ್ರೆಂಟ್. ಬಟ್ ಇಲ್ಲಿ ಪೇಸ್ ಆಫ್ ಲರ್ನಿಂಗ್ ಟೀಚಿಂಗ್ ಈಸ್ ಡಿಫ್ರೆಂಟ್. ಈಗ ನೀವೆಲ್ಲ ಆಲ್ಮೋಸ್ಟ್ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿರೋರು, ನಿಮ್ಮ ಸ್ಟ್ಯಾಂಡರ್ಡ್ ಲೆವೆಲ್, ಕ್ರಿಟಿಕಲ್ ಥಿಂಕಿಂಗ್ ಎಲ್ಲ ನಿಮ್ಮದು ಲೆವೆಲ್ ಡಿಫ್ರೆಂಟ್ ಇರುತ್ತೆ. ಅದೇ ನಾವು ಡಿಗ್ರಿ ಸ್ಟೂಡೆಂಟ್ಸಿಗೆ ಪಾಠ ಮಾಡುವಾಗ ಅದು ಪೇಸ್ ಆಫ್ ಲರ್ನಿಂಗ್ ಈಸ್ ಡಿಫ್ರೆಂಟ್. SLC PUC ಲೆವೆಲ್ ಪಾಠ ಮಾಡುವಾಗ ಅವ್ರದ್ದು ಪೇಸ್ ಆಫ್ ಲರ್ನಿಂಗ್ ಈಸ್ ಡಿಫ್ರೆಂಟ್. ಸೊ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟು ಪಾಸಿಟಿವ್ ಟೀಚರ್ ಸ್ಟೂಡೆಂಟ್ ರಿಲೇಷನ್ಶಿಪ್. ನೋಡಿ, ಪಾಸಿಟಿವ್ ಟೀಚರ್ ಸ್ಟೂಡೆಂಟ್ ರಿಲೇಷನ್ಶಿಪ್ ಇರಬೇಕು. ಯಾವಾಗ ಆಗುತ್ತೆ ಅದು? ಒಳ್ಳೆ ಟ್ರಸ್ಟನ್ನು ಬಿಲ್ಡ್ ಮಾಡಬೇಕು ಮಕ್ಕಳಲ್ಲಿ, ಎಂಪತಿ ಇರಬೇಕು, ಓಕೆ, ರೆಸ್ಪೆಕ್ಟ್ ಕೊಡಬೇಕು ಮಕ್ಕಳಿಗೆ, ಕ್ರಿಯೇಟಿಂಗ್ ಅ ಮೋಟಿವೇಟಿಂಗ್ ಕ್ಲಾಸ್ ರೂಮ್ ಕ್ರಿಯೇಟ್ ಮಾಡಬೇಕು. ಆಮೇಲೆ ಇನ್ನೊಂದು ನನ್ನ ಸಜೆಷನ್ನು, ಮಕ್ಕಳಿಗೆ ಬನ್ನಿ ಹೋಗಿ ಅಂತ ಕರೆಯೋದ್ರಲ್ಲಿ ನಮ್ಮದೇನು ಲಾಸ್ ಇಲ್ಲ. ನಾವೇನು ಮಕ್ಕಳಿಗೆ ಹೇಳ್ಕೊಡ್ತೀವೋ ಅವ್ರು ಹಂಗೆ ಆಗ್ತಾರೆ. ನಾವು ಯಾವಾಗ ಅವರಿಗೆ ಬನ್ನಿ ಹೋಗಿ ಅಂತ ನಮಗಿಂತ ಚಿಕ್ಕವರು, ನಮಗಿಂತ ಎಜುಕೇಷನಲ್ಲಿ ಚಿಕ್ಕವರು, ಪವರಲ್ಲಿ ಚಿಕ್ಕವರು ಆದರೂ ನಾವು ಅವ್ರಿಗೆ ಯಾವಾಗ ಬನ್ನಿ ಹೋಗಿ ಅಂತ ಕರಿತೀವಿ, ಜೊತೆಗೆ ನಮ್ಮ ಅಕ್ಕಪಕ್ಕದಲ್ಲಿರುವಂಥ ಕೊಲೀಗ್ಸಿಗೆ ಯಾವಾಗ ನಾವು ಬನ್ನಿ ಹೋಗಿ ಅಂತ ಕರಿತೀವಿ, ನಮ್ಮ ವಯಸ್ಸಲ್ಲಿ ಚಿಕ್ಕವರೇ ಇರಲಿ, ಆವಾಗ ಆಟೋಮೆಟಿಕಲಿ ಮಕ್ಕಳು ನಾವು ಏನು ಹೇಳ್ಕೊಟ್ಟಿಲ್ವೋ ಆಟೋಮೆಟಿಕಲಿ ನಮ್ಮನ್ನು ನೋಡಿ ಅವರು ಇನ್ಸ್ಪೈರ್ ಆಗಿ ಏನನ್ನ ಕಲಿತಾರೆ, ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡುವಂಥದ್ದು, ರೈಟ್? ಸೊ ಅಲ್ಲಿ ಗೊತ್ತಿಲ್ದಲೇನೋ ಟೀಚರ್ಸ್ ಆರ್ ದ ಇನ್ಸ್ಪೈರರ್ಸ್. ನಾವೇನು ಇನ್ಸ್ಪೈರ್ ಮಾಡಬೇಕಂತ ಕ್ಲಾಸ್ ರೂಮಲ್ಲಿ ಹೋಗಲ್ಲ, ಆದರೂ ನಾವು ಇನ್ಸ್ಪೈರ್ ಮಾಡ್ತೀವಿ, ಕರೆಕ್ಟ್? ಸೊ ಅದಕ್ಕೆ ನಾವು ನಮ್ಮ ಬಿಹೇವಿಯರಲ್ಲಿ ಪ್ರೊಫೆಷ್ನಲ್ ಎಥಿಕ್ಸ್ ಆ್ಯಂಡ್ ಕಮಿಟ್ಮೆಂಟು ಇರಬೇಕು. ನೋಡಿ, ಪಂಕ್ಚುಯಾಲಿಟಿ ಈಸ್ ಮಸ್ಟ್ ಇಂಪಾರ್ಟೆಂಟ್ ಇನ್ ಅ ಟೀಚರ್. ಆನ್ ಟೈಮ್ ಕ್ಲಾಸಿಗೆ ಹೋಗಿಲ್ಲ ಅಂದರೆ ಮಕ್ಕಳು ಬಿಹೇವಿಯರ್ ಹೆಂಗಾಗ್ಬಿಡುತ್ತೆ ಅಂದರೆ, ಬಿಡು ಮ್ಯಾಮೇ ಲೇಟ್ ಬರ್ತಾರೆ, ನಾನು ಹೋಗಿಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ಫೇರ್ನೆಸ್, ಇಂಟರ್ನಲ್ಸ್ ಹಾಕ್ತೀವಿ ನಾವು, ಇಂಟರ್ನಲ್ಸ್ ಹಾಕುವಾಗ ಜಾಸ್ತಿ ಕೊಡಬೇಕು ಮೈಂಡ್ಸೆಟ್ಟಲ್ಲಿ, ಮಕ್ಕಳು ಪಾಸ್ ಆಗಬೇಕು ಅನ್ನೋ ಮೈಂಡ್ಸೆಟ್ಟಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಬಂದಿರೋ ಕ್ಲಾಸಿಗೆ ಬರೋನಿಗೂ ಬರದಲ್ಲೇ ಇರೋನಿಗೂ ಎಲ್ಲರಿಗೂ ಜಾಸ್ತಿ ಕೊಟ್ಬಿಡೋದು. ಫೇರ್ನೆಸ್ಸೇ ಇಲ್ಲ. ಅಂದರೆ ನಮ್ಮಲ್ಲಿ ಒಂದು ಪ್ರೊಫೆಷ್ನಲಿಸಮೇ ಇಲ್ಲ, ಒಂದು ನಮ್ಮ ಜಾಬ್ ಕಡೆ ಕಮಿಟ್ಮೆಂಟೇ ಇಲ್ಲ. ನಾವು ಯಾವಾಗ ಡೆಡಿಕೇಶನಿಂದ ಕೆಲಸ ಮಾಡ್ತೀವಿ ಆವಾಗ ಸ್ಟೂಡೆಂಟ್ಸ್ ಕಲಿತಾರೆ. ಆಮೇಲೆ ನಾವು ಯಾವ ರೀತಿ ಬಿಹೇವ್ ಮಾಡ್ತೀವಿ ಫ್ರೀಯಾಗಿ, ಈಗ ಚೆನ್ನಾಗಿ ಓದೋ ಸ್ಟೂಡೆಂಟ್, ರೆಗ್ಯುಲರಾಗಿ ಬರ್ತಾ ಇರೋ ಸ್ಟೂಡೆಂಟಿಗೆ ಗೊತ್ತಾಗೋದ್ರೆ ನಾವು ಇಂಟರ್ನಲ್ಸ್ ಬರ್ದಲ್ಲೇ ಇರೋನಿಗೂ ಜಾಸ್ತಿ ಕೊಡ್ತೀವಿ, ಬರೋನಿಗೂ ಜಾಸ್ತಿ ಕೊಡ್ತೀವಿ ಅಂತ, ಅವ್ನು ಬರೋನು ಬರಲ್ಲ ಕ್ಲಾಸಿಗೆ. ಅಲ್ಲಿ ಫೇರ್ನೆಸ್ಸೇ ಇಲ್ಲ. ನಮಗೆ ನಮ್ಮ ಜಾಬ್ ಬಗ್ಗೆ ಡೆಡಿಕೇಶನ್ ಇಲ್ಲ ಅನ್ನೋದು ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ನಾವು ಪಂಕ್ಚುವಲ್ ಆಗಿರ್ಬೇಕು ಕ್ಲಾಸ್ ರೂಮಲ್ಲಿ ಅನ್ನೋದು. ನೆಕ್ಸ್ಟು ಮೋಟಿವೇಶ್ನಲ್ ರೋಲ್. ವಿ ಇನ್ಸ್ಪೈರ್ ದ ಸ್ಟೂಡೆಂಟ್ಸ್, ರೈಟ್, ಟು ಲರ್ನ್ ಮೋರ್, ಬಿಲ್ಡ್ ಕಾನ್ಫಿಡೆನ್ಸ್ ಇನ್ ದೆಮ್ಸೆಲ್ಫ್. ನೋಡಿ, ನಾವು ಕ್ಲಾಸ್ ರೂಮಲ್ಲಿ ಹೆಂಗೆ ಪಾಠ ಮಾಡ್ತೀವಿ, ಎಷ್ಟು ಕಾನ್ಫಿಡೆನ್ಸಿಂದ ಪಾಠ ಮಾಡ್ತೀವಿ, ಎಷ್ಟು ಎಕ್ಸಾಂಪಲ್ಸ್ ಕೊಟ್ಟು ಪಾಠ ಮಾಡ್ತೀವಿ, ಯಾವ ಲೆವೆಲ್ ನಮ್ಮ ವಾಯ್ಸ್ ಇರುತ್ತೆ, ಯಾವ ಲೆವೆಲ್ ನಮ್ಮ ಬಾಡಿ ಗೆಸ್ಚರ್ಸು, ಪೋಸ್ಚರ್ಸ್ ಇರುತ್ತೆ, ನಮ್ಮ ಐ ಕಾಂಟ್ಯಾಕ್ಟು, ಎಲ್ಲ ನಾವು ಯೂಸ್ ಮಾಡುವಂಥ ಟೆಕ್ನಾಲಜಿ, ಪವರ್ ಪಾಯಿಂಟ್, ಬೋರ್ಡ್, ಇದೆಲ್ಲ ನಾವು ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ, ಎಕ್ಸ್ಪ್ಲೇನ್ ಮಾಡುವಾಗ ಯಾವ ರೀತಿ ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಡ್ತೀವಿ ಅದರ್ ದೆನ್ ಸಿಲೆಬಸ್ಸು, ಅದೆಲ್ಲ ಏನು ಮಾಡೋದು ಗೊತ್ತಾ, ಮಕ್ಕಳಿಗೆ ನಮ್ಮ ಬಗ್ಗೆ ಫಸ್ಟು ರೆಸ್ಪೆಕ್ಟ್ ಬಿಲ್ಡ್ ಮಾಡುತ್ತೆ. ಆ ರೆಸ್ಪೆಕ್ಟ್ ಬಿಲ್ಡ್ ಆದಾಗ ಆಟೋಮೆಟಿಕಲಿ ನಾವು ಅವ್ರನ್ನ ಮೋಟಿವೇಟ್ ಮಾಡ್ತಾ ಇರ್ತೀವಿ, ಅಂದರೆ ಇನ್ಸ್ಪೈರ್ ಮಾಡ್ತಾ ಇರ್ತೀವಿ. ಅವರಲ್ಲೂ ಕೂಡ ಕೆಲವು ಮಕ್ಕಳು ನಮ್ಮನ್ನು ನೋಡಿ ಹೇಳ್ತಾರೆ, ಮ್ಯಾಮ್ ನಾವು ನಿಮ್ಮ ಥರ ಆಗಬೇಕು ಅಂತ. ನಾನು ಮಕ್ಳಿಗೆ ಹೇಳ್ತೀನಿ, ನನಗೆ ಯಾರಾದರೂ ಮಕ್ಕಳು ಹೇಳಿದ್ರೆ ನಾನು ಹೇಳ್ತೀನಿ, ನೀವು ನನಗಿಂತ ಬೆಟರ್ ಆಗಬೇಕು ಅಂತ. ಓಕೆ, ಸೊ ಅಂದರೆ ಅವರಿಗೆ ಆ ಲೆವೆಲ್ ಕಾನ್ಫಿಡೆನ್ಸ್ ಬರಬೇಕು. ನಾವು ಗೊತ್ತಿಲ್ದಲ್ಲೇ ಅವ್ರನ್ನ ಇನ್ಸ್ಪೈರ್ ಮಾಡ್ತಾ ಇರ್ತೀವಿ. ಸೊ ನಾವು ಮೋಟಿವೇಶ್ನಲ್ ರೋಲನ್ನು ಪ್ಲೇ ಮಾಡ್ತೀವಿ. ಸೊ ಇಷ್ಟು ಏನು ಹೇಳಿದೆ ನಾನು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಫೆಕ್ಟಿವ್ ಟೀಚಿಂಗ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಫೆಕ್ಟಿವ್ ಟೀಚಿಂಗ್ ಆದಮೇಲೆ ಏನೇನೋ ಈಗ ನೀವು ಇಲ್ಲೇ ಓದಿದ್ದೀರಾ, ಇದು ಬಿಟ್ಟು ನಾವು ಡಿಸ್ಕಸ್ ಮಾಡೋದಿದೆ. ಜಸ್ಟ್ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೀನಿ, ಬಾಕಿದೆಲ್ಲ ನಿಮಗೆ ಅರ್ಥ ಆಗಿರುತ್ತೆ. ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಎಫೆಕ್ಟಿವ್ ಟೀಚಿಂಗಿಗೆ, ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಎಫೆಕ್ಟಿವ್ ಟೀಚಿಂಗ್ ಏನಿರುತ್ತೆ, ಈಗ ಆಲ್ರೆಡಿ ಓದಿದ್ದೀವಿ ನಾವು. ಕ್ಲಿಯರ್ ಆಬ್ಜೆಕ್ಟಿವ್ಸ್ ಇರಬೇಕು, ಕರೆಕ್ಟ್.
ಪ್ಲ್ಯಾನಿಂಗ್ ಇರಬೇಕು, ಪ್ರಿಪ್ರೇಷನ್ ಇರಬೇಕು, ರೈಟ್. ನಾವು ಕ್ಲಿಯರಾಗಿ ಪ್ಲ್ಯಾನ್ ಮಾಡ್ಕೊಂಡು ಯಾವ್ಯಾವ ಟಾಪಿಕ್ನ ಯಾವ್ಯಾವ ಕವರ್ ಮಾಡಬೇಕು, ಅವರಿಂದ ಯಾವಾಗ ಪ್ರೆಸೆಂಟೇಷನ್ಸ್ ಮಾಡಬೇಕು, ಯಾವ್ಯಾವ ಟಾಪಿಕನ್ನು ಅವ್ರಿಗೆ ಹೇಳ್ಕೊಡ್ಬೇಕು, ಏನೇನು ಅಡಿಷ್ನಲ್ ಆ್ಯಕ್ಟಿವಿಟೀಸ್ ಅವ್ರ ಕೈಯಿಂದ ಮಾಡಿಸ್ಬೇಕು, ಅದೆಲ್ಲ ಮಾಸ್ಟ್ರಿ ಆಫ್ ಕಂಟೆಂಟ್. ನಾವು ಟೀಚ್ ಮಾಡುವಂಥ ಕಂಟೆಂಟ್ ಬಗ್ಗೆ ನಮಗೆ ಎಕ್ಸ್ಪರ್ಟೈಸ್ ಇರಬೇಕು. ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಲರ್ನರ್ಸ್, ಕಲಿಯುವಂಥವ್ರನ್ನ ಅರ್ಥ ಮಾಡ್ಕೊಳ್ಬೇಕು ನಾವು, ಅವರ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಆಮೇಲೆ ಪ್ರಾಪರ್ ಕಮ್ಯುನಿಕೇಷನ್ ಇರಬೇಕು, ಕರೆಕ್ಟ್. ಏನೀಗ ನಾವು ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಓದಿದ್ವೋ ಅದೇ ಕೀ ಪಾಯಿಂಟ್ಸ್ ಇಲ್ಲಿ. ನೆಕ್ಸ್ಟು ಯೂಸ್ ಆಫ್ ಸ್ಯೂಟೇಬಲ್ ಟೀಚಿಂಗ್ ಮೆಥಡ್ಸ್, ರೈಟ್. ನೆಕ್ಸ್ಟ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಬರಬೇಕು. ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಅಂದರೆ ಏನು ನೋಡಿ, ಡಿಸಿಪ್ಲಿನ್, ಎಲ್ಲರೂ ಇನ್ಕ್ಲೂಸಿವ್, ಅಂದರೆ ಎಲ್ಲರೂ ಈಕ್ವಲ್ ಆಗಿ ನೋಡುವಂಥದ್ದು. ಚೆನ್ನಾಗಿ ಓದೋ ಮಕ್ಕಳು, ಚೆನ್ನಾಗಿ ಓದ್ದಲ್ಲೇ ಇರೋ ಮಕ್ಕಳು ಅಂತ ನಾವು ಇದು ಮಾಡೋಕ್ಕಾಗಲ್ಲ ಅಲ್ವಾ. ನಾವು ಬೇರೆ ಯಾವುದೋ ಕ್ಯಾಟಗರಿ ಏನೋ ಒಂದು ತೊಗೊಂಡು ಡಿಸ್ಕ್ರಿಮಿನೇಷನ್ ಮಾಡಬಾರ್ದು. ಸಪೋರ್ಟಿವ್ ಎನ್ವೈರ್ನ್ಮೆಂಟ್ ಇರಬೇಕು. ಅಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳಿಗೆ ದೇ ಲರ್ನ್ ವಿತ್ ಅ ಪ್ರಾಪರ್, ಅದನ್ನು ಸ್ಮೂತ್ ಲರ್ನಿಂಗ್ ಎನ್ವೈರ್ನ್ಮೆಂಟ್ನ ಕ್ರಿಯೇಟ್ ಮಾಡುತ್ತೆ ಅಲ್ವಾ. ಟೆಕ್ನಾಲಜಿನ ಯೂಸ್ ಮಾಡಬೇಕು. ಆಮೇಲೆ ಅಂದರೆ ಡಿಫ್ರೆಂಟ್ ಟೀಚಿಂಗ್ ಏಡ್ಸ್ ಅಲ್ವಾ. ಟೀಚಿಂಗ್ ಏಡ್ಸ್ ಅಂದರೆ ಟೀಚಿಂಗ್ ವೇರಿಯಸ್ ಮೆಥಡ್ಸನ್ನು ಯೂಸ್ ಮಾಡಬೇಕು. ಆಮೇಲೆ ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಆ್ಯಂಡ್ ಫೀಡ್ಬ್ಯಾಕ್. ಇವ್ಯಾಲ್ಯೂಯೇಟ್ ಮಾಡ್ತಾ ಇರಬೇಕು ನಾವು ಮಕ್ಕಳನ್ನ, ಫೀಡ್ಬ್ಯಾಕ್ ಕೊಡ್ತಾ ಇರಬೇಕು. ಆಮೇಲೆ ರಿಫ್ಲೆಕ್ಟಿವ್ ಪ್ರಾಕ್ಟೀಸ್ ಅಂದರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಟೀಚರಾಗಿ ನಮ್ಮ ಓನ್ ಟೀಚಿಂಗ್ ಮೆಥಡ್ಸು, ಔಟ್ಕಮ್ಸು, ನಮ್ಮಲ್ಲಿ ಏನು ಸರಿ ಏನು, ರೈಟ್ ಏನು, ನಮ್ಮಲ್ಲಿ ರಾಂಗ್ ಏನು ಆ್ಯಸ್ ಅ ಟೀಚರ್, ಅದನ್ನು ಅರ್ಥ ಮಾಡಿಕೊಂಡು ನಾವು ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಕಡೆ ಕಾನ್ಸಂಟ್ರೇಟ್ ಮಾಡುವಂಥದ್ದೇ ರಿಫ್ಲೆಕ್ಟಿವ್ ಪ್ರಾಕ್ಟೀಸಸ್ ಅಂತ ಹೇಳ್ತೀವಿ. ಸೊ ಇಷ್ಟು ಒಂದು ವಿಡಿಯೋ ಆಗೋಯ್ತು, ತುಂಬ ಹೊತ್ತಾಯಿತು ಅಂದ್ಕೊಳ್ತೀನಿ ಎಫೆಕ್ಟಿವ್ ಟೀಚಿಂಗ್ ಬಗ್ಗೆ. ದಿಸ್ ಇಸ್ ಪಾರ್ಟ್ 2. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ಕು ಟೀಚಿಂಗ್ ಆ್ಯಪ್ಟಿಟ್ಯೂಡ್. ಥ್ಯಾಂಕ್ ಯು ವೆರಿ ಮಚ್. ಶೇರ್ ದ ವಿಡಿಯೋ ವಿತ್ ಅದರ್ಸ್ ಆಲ್ಸೋ. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.